ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 5ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್, ದಿಸ್ ಇಸ್ ದ ಟೆಕ್ಸ್ಟ್ ಬುಕ್ ಕಮ್ ವರ್ಕ್ ಬುಕ್. ಇದು ಇಂಗ್ಲೀಷ್ ಮೀಡಿಯಂ ಬೈಲಿಂಗ್ವಲ್ ಅಂತ ಹೇಳ್ಬೋದು. ಇಂಗ್ಲೀಷ್ ಮತ್ತು ಕನ್ನಡಕ್ಕಿರುವಂಥ ಒಂದು ಟೆಕ್ಸ್ಟ್ ಬುಕ್. ಇದರೊಳಗಡೆ ಲೆಸನ್ ನಂಬರ್ 3 ಕಮ್ಯುನಿಟಿಯನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಈ ಒಂದು ಹಿಂದಿನ ಲೆಸನ್ ನಂಬರ್ 1 ಲಿವಿಂಗ್ ವರ್ಲ್ಡ್ ಮತ್ತು ಲೆಸನ್ ನಂಬರ್ 2 ಫ್ಯಾಮಿಲಿಗೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಸ್ಗಳು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ನೀವು ನೋಡಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಸನ್ ನಂಬರ್ 3 ಕಮ್ಯುನಿಟಿ ಅಂತ ಅಂದರೆ ನಮಗೆ ಗೊತ್ತುಂಟು ಸಮುದಾಯ ಅಂತ ಹೇಳಿಬಿಟ್ಟು. ಸಮುದಾಯ ಅಂತ ಅಂದರೆ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಅ ಸ್ಪೆಸಿಫಿಕ್ ಏರಿಯಾ ಅಂತ ಅಂದರೆ ಒಂದು ನಿಶ್ಚಿತ ಒಂದು ಪ್ರದೇಶದಲ್ಲಿ ವಾಸಿಸುವ ಜನರ ಒಂದು ಗುಂಪನ್ನು, ಸಮೂಹವನ್ನು ನಾವು ಸಮುದಾಯ ಅಂತ ಹೇಳಿಬಿಟ್ಟು ಕರಿತೇವೆ ಅಲ್ವಾ. ಅದಾದಮೇಲೆ ನೆಕ್ಸ್ಟು ಎಕ್ಸಾಂಪಲಲ್ಲಿ ಇಲ್ಲಿ ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ, ರೂರಲ್ ಕಮ್ಯುನಿಟಿ, ಅರ್ಬನ್ ಕಮ್ಯುನಿಟಿ, ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳಿಬಿಟ್ಟು 3 ರೀತಿಯಲ್ಲಿ ನೋಡ್ತೇವೆ. ಅದಾದಮೇಲೆ ನೆಕ್ಸ್ಟು ಡಿಫ್ರೆಂಟ್ ಕಮ್ಯುನಿಟೀಸ್ ಬಗ್ಗೆ ಸೊ ಇಲ್ಲಿ ಕೊಟ್ಟಾಗ, ಸೊ ಮೊದಲನೇದಾಗಿ ಊರಿನಲ್ಲಿ ಹಲವಾರು ಕುಟುಂಬಗಳು ವಾಸಿಸ್ತವಲ್ವಾ, ಈ ಎಲ್ಲ ಕುಟುಂಬಗಳ ಒಂದು ಗುಂಪನ್ನು ನಾವು ಸಮುದಾಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಸ್ಟೋರಿಯನ್ನು ಸಹ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಸೊ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಕಮ್ಯುನಿಟಿ, ಎನಿ 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅದು ಯಾವುದೇ ಕಮ್ಯುನಿಟಿ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ಒಂದು ಕಮ್ಯುನಿಟಿಯ ಫೀಚರ್, ಲಕ್ಷಣಗಳು ಏನು ಅಂತ ಅಂದರೆ, ಮೊದಲನೇದಾಗಿ ಪೀಪಲ್ ಲಿವ್ ಟುಗೆದರ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್, ಒಂದು ನಿಶ್ಚಿತ ಪ್ರದೇಶದಲ್ಲಿ ಜನ ವಾಸಿಸ್ತಾರೆ. ದೆ ಹೆಲ್ಪ್ ಆ್ಯಂಡ್ ಡಿಪೆಂಡ್ ಆನ್ ಒನ್ ಎದರ್, ಅವರು ಒಬ್ರಿಗೊಬ್ರು ಸಹಾಯ ಮಾಡ್ಕೊತಾರೆ. ದೆ ಲಿವ್ ಟುಗೆದರ್ ಫಾರ್ ಎ ಲಾಂಗ್ ಟೈಮ್, ಅವರು ಬಹಳ ಒಂದು ದಿನಗಳ ಕಾಲ ಅಥವಾ ಬಹಳ ಸಮಯದವರೆಗೆ ಒಬ್ಬರ ಜೊತೆಗೆ ಒಬ್ಬರು ಇರ್ತಾರೆ. ಒಂದು ಸಮುದಾಯ ಅಂತ ಅಂದರೆ ಇದು ಕಾಮನ್ ಆಗಿರುವಂತಹ ಲಕ್ಷಣಗಳಾಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ರೈಟ್ ದ ಪಾಯಿಂಟ್ಸ್ ಐಡೆಂಟಿಫೈ ಬೈ ಯು ಇನ್ ದ ಪಿಕ್ಚರ್ಸ್ ಗಿವನ್. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಗ್ರಾಮೀಣ ಸಮುದಾಯ, ರೂರಲ್ ಕಮ್ಯುನಿಟಿಯನ್ನು ಕೊಟ್ಟಿದ್ದಾರೆ. ಐಡೆಂಟಿಫೈಡ್ ಆಸ್ಪೆಕ್ಟ್ಸ್, ಗುರುತಿಸಿದ ಅಂಶಗಳು ಇಲ್ಲಿ ಏನೇನು ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಪೀಪಲ್ ಮೇನ್ಲಿ ಡೂ ಫಾರ್ಮಿಂಗ್. ಏನಪ್ಪ ಅಂತ ಅಂದರೆ ಇಲ್ಲಿ ಹೆಚ್ಚು ಕೃಷಿಗೆ ಅವಲಂಬಿತರಾಗಿದ್ದಾರೆ ಜನ. ದೇ ಆರ್ ಮೆನಿ ಎನಿಮಲ್ಸ್, ಆ ಒಂದು ಹಳ್ಳಿಯಲ್ಲಿ ನಾವು ಬಹಳಷ್ಟು ಎನಿಮಲ್ಸ್ಗಳನ್ನು ನೋಡ್ಬೋದು, ಪ್ರಾಣಿಗಳನ್ನು ನೋಡ್ಬೋದು. ಹೌಸಸ್ ಆರ್ ಫೀವರ್, ಮನೆಗಳು ಕಡಿಮೆ ಇದೆ, ಆದರೆ ಓಪನ್ ಸ್ಪೇಸಸ್ ಆರ್ ಮೋರ್, ಬಹಳ ಬಯಲು ಪ್ರದೇಶಗಳು ಬಹಳ ಇದೆ. ಓಕೆ, ನೆಕ್ಸ್ಟ್ ಅದೇ ನಾವು ನಗರ ಒಂದು ಸಮುದಾಯಕ್ಕೆ ನೋಡಿದಾಗ, ನಗರ ಸಮುದಾಯ ಅಂತಂದರೆ ಅರ್ಬನ್ ಕಮ್ಯುನಿಟಿಗೆ ಬಂದಾಗ ಮೆನಿ ಪೀಪಲ್ ಲಿವ್ ಟುಗೆದರ್, ಇಲ್ಲಿ ಬಹಳ ಜನ, ಚಿಕ್ಕದಾದಂಥ ಊರಲ್ಲ, ದೊಡ್ಡ ಊರಿದು, ಇಲ್ಲಿ ಬಹಳ ಜನ ವಾಸಿಸ್ತಾರೆ. ಟಾಲ್ ಬಿಲ್ಡಿಂಗ್ಸ್ ಆ್ಯಂಡ್ ರೋಡ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳಿರುತ್ತೆ, ಆಮೇಲೆ ದೊಡ್ಡ ದೊಡ್ಡ ರೋಡ್ಸ್ಗಳಿರುತ್ತೆ. ಮೋರ್ ವೆಹಿಕಲ್ಸ್ ಆ್ಯಂಡ್ ಮೋರ್ ಟ್ರಾಫಿಕ್ ಅನ್ಬೋದು, ಬಹಳ ಒಂದು ಗಾಡಿಗಳನ್ನು ನೋಡ್ಬೋದು, ವಾಹನಗಳನ್ನು ನೋಡ್ಬೋದು, ಮತ್ತು ಟ್ರಾಫಿಕ್ಕು ಸಹ ಅಷ್ಟೇ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಬರೋಣ ನಾವು ಟ್ರೈಬಲ್ ಕಮ್ಯುನಿಟಿ, ಬುಡಕಟ್ಟು ಸಮುದಾಯ ಯಾವ ರೀತಿಯಾಗಿರುತ್ತೆ, ಅಲ್ಲಿನ ಒಂದು ಅಂಶಗಳು ಏನು ಅಂದರೆ, ಪೀಪಲ್ ಲಿವ್ ಇನ್ ದ ಫಾರೆಸ್ಟ್ ಆರ್ ದ ಹಿಲ್ಲಿ ಏರಿಯಾಸ್, ಇಲ್ಲಿ ಜನ ಜಾಸ್ತಿ ಕಾಡಿನಲ್ಲಿರ್ತಾರೆ ಅಥವಾ ಒಂದು ಹಿಲ್ಲಿ ಒಂದು ಏರಿಯಾಸ್. ಹಿಲ್ಲಿ ಅಂತ ಅಂದರೆ ಈ ಒಂದು ಬೆಟ್ಟ ಗುಡ್ಡಗಳ ಕಡೆ ಇರ್ತಾರೆ. ದೇ ಲಿವ್ ಕ್ಲೋಸ್ ಟು ದ ನೇಚರ್, ಅವರು ಒಂದು ಪರಿಸರಕ್ಕೆ ಭಾಳ ಹತ್ತಿರವಾಗಿರ್ತಾರೆ. ನೆಕ್ಸ್ಟ್ ದೇ ಹ್ಯಾವ್ ದೇರ್ ಓನ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್, ಅವರು ಅವರಿಗೇ ಆದಂತಹ ಒಂದು ಪರಂಪರೆ, ಓಕೆ, ಅವ್ರದ್ದೇ ಒಂದು ಪರಂಪರೆಯನ್ನು ಅವರು, ಆಮೇಲೆ ಅವ್ರದ್ದೇ ಒಂದು ಆಚರಣೆಗಳನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಫೈನ್. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಇದರೊಳಗಡೆ ಬಹಳಷ್ಟು ಪಿಕ್ಚರ್ಸ್ಗಳಿದೆ. ಇದರೊಳಗಡೆ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಯಾವುದು, ನಾನ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು. ಓಕೆ, ಅಗ್ರಿಕಲ್ಚರಲ್ ಅಂತ ಅಂದರೆ ಇದು ಕಂಪ್ಲೀಟಾಗಿ ಫಾರ್ಮಿಂಗಿಗೆ ರಿಲೇಟೆಡ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಪ್ಲವಿಂಗ್ ಇದೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸೋವಿಂಗ್ ಸೀಡ್ಸ್ ಇದೆ, ಈ ಒಂದು ಬೀಜಗಳನ್ನು ಹಾಕೋದು, ಉಳುಮೆ ಮಾಡೋದು. ಹಾರ್ವೆಸ್ಟಿಂಗ್ ಇದೆ. ಆಮೇಲೆ ಸ್ಪ್ರೇಯಿಂಗ್ ಪೆಸ್ಟಿಸೈಡ್ ಅಂತ ಅಂದರೆ ಗೊಬ್ಬರಗಳನ್ನು ಸಿಂಪಡಿಸೋದು. ನೆಕ್ಸ್ಟು ಕೀಟನಾಶಕಗಳನ್ನು ಸಿಂಪಡಿಸೋದು. ಆಮೇಲೆ ಥ್ರೆಶಿಂಗ್ ಇದೆ. ಓಕೆ, ಅದೇ ಕೃಷಿಯೇತರ ಚಟುವಟಿಕೆಗಳಲ್ಲಿ ಇನ್ನೂ ಏನೇನಿದೆ ಅಂದರೆ ಪಾಟರಿ ಇದೆ, ಮಡಿಕೆ ಮಾಡೋದು. ನೆಕ್ಸ್ಟು ಕಾರ್ಪೆಂಟಿಂಗ್ ಇದೆ, ಫಿಶಿಂಗ್ ನಡೀತಾ ಇದೆ, ಮೀನುಗಾರಿಕೆ. ಆಮೇಲೆ ವೀವಿಂಗ್ ಇದೆ, ನೇಯೋದು. ಬ್ಲ್ಯಾಕ್ ಸ್ಮಿತ್ ವರ್ಕ್ ಇದೆ. ಬ್ಲ್ಯಾಕ್ ಸ್ಮಿತ್ ಅಂತ ಅಂದರೆ ಕಬ್ಬಣದ ಕೆಲಸಗಳನ್ನು ಮಾಡೋದು. ಓಕೆ, ಫೈನ್. ನೆಕ್ಸ್ಟು ಇಷ್ಟನ್ನು ನಾವಿಲ್ಲಿ ಬರೆದಿದ್ದೇವೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕೆಲವೊಂದು ಕೃಷಿಗೆ ಸಂಬಂಧಿಸಿದ ಒಂದು ಸಲಕರಣೆಗಳು, ಅದನ್ನು ಯಾರಿಂದ ಪಡಿತೀವಿ. ಈಗ ರೈತ ಇದನ್ನು ಯೂಸ್ ಮಾಡ್ತಾನೆ ಅಂತಂದರೆ ರೈತನೇ ಇದನ್ನು ರೆಡಿ ಮಾಡ್ತಾನಾ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಪ್ಲೋ ಅಂತ ಹೇಳ್ಬೋದು. ಇಲ್ಲಿ ಪ್ಲಫಿಂಗಿಗೆ ಏನಾಗುತ್ತಪ್ಪ ಅಂತಂದರೆ ಉಳುಮೆ ಮಾಡೋಕ್ಕೋಸ್ಕರ ಏನದು ಸಲಕರಣೆಗಳೆಲ್ಲ ಬೇಕಲ್ವಾ, ಅದನ್ನೆಲ್ಲ ರೈತನೇ ತಯಾರಿಸ್ತಾನೆ. ಇಲ್ಲ, ಅವನು ಯಾರಿಂದ ಪಡಿತಾನೆ ಅಂತಂದರೆ ಬ್ಲ್ಯಾಕ್ ಸ್ಮಿತ್ತಿಂದ ಪಡಿತಾನೆ. ಅದೇ ಸಿಕ್ಕಲ್ಲ ಆದರೆ ಅದನ್ನು ಸಹ ಬ್ಲ್ಯಾಕ್ ಸ್ಮಿತ್ತಿಂದ. ಟ್ರ್ಯಾಕ್ಟರ್ ತೊಗೊಂಬರ್ತಾನೆ, ಟ್ರ್ಯಾಕ್ಟರ್ ಡೀಲರಿಂದ ಪಡಿತಾನೆ. ಸೀಡ್ಸ್, ಬೀಜಗಳನ್ನು ಎಲ್ಲಿಂದ ತರ್ತಾನೆ, ಸೀಡ್ ಶಾಪಿಂದ ತರ್ತಾನೆ. ಓಕೆ, ನೆಕ್ಸ್ಟು ಫರ್ಟಿಲೈಸರ್ನ, ರಸಗೊಬ್ಬರಗಳನ್ನು ಎಲ್ಲಿಂದ ತರ್ತಾನೆ ಅಂತ ಅಂದರೆ ಫರ್ಟಿಲೈಸರ್ ಶಾಪಿಂದ ತರ್ತಾನೆ. ಓಕೆ, ಫೈನ್.
ಅದೇ ರೀತಿ ಸೊ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ 70% ನಮ್ಮ ಒಂದು ಭಾರತದಲ್ಲಿ ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಸರ್ಕಾರದ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ರೈಟ್ ದ ವೇರಿಯಸ್ ಆಕ್ಯುಪೇಷನ್ ಫೌಂಡ್ ಇನ್ ದ ವಿಲೇಜಸ್. ಗ್ರಾಮಗಳಲ್ಲಿ ಕಂಡುಬರುವ ಇತರೆ ಉದ್ಯೋಗಗಳು ಅಥವಾ ಕಸುಬುಗಳು ಯಾವುದ್ಯಾವುದು ಅಂದರೆ ಫಾರ್ಮಿಂಗ್, ಡೈರಿ, ಪೌಲ್ಟ್ರಿ ಅಂತ ಅಂದರೆ ಈ ಒಂದು ಕೋಳಿ ಸಂಗ್ರಹಣೆ ಸಾಕಾಣಿಕೆ, ಫಿಶರಿ, ಸೆರಿಕಲ್ಚರ್, ವೀವಿಂಗ್ ರೇಷ್ಮೆ ಸಾಕಾಣಿಕೆ, ವೀವಿಂಗ್ ನೇಯ್ಗೆ, ಓಕೆ ನೆಕ್ಸ್ಟು ಬ್ಲ್ಯಾಕ್ ಸ್ಮಿತ್ ಕಬ್ಬಿಣದ ಒಂದು ಸರಕುಗಳನ್ನು ಮಾಡೋನು, ಕಾರ್ಪೆಂಟ್ರಿ ಮರದ ಒಂದು ಕಟ್ಟಿಗೆಯಿಂದ ವಸ್ತುಗಳನ್ನು ಮಾಡೋನು, ಬ್ಯಾಸ್ಕೆಟ್ ವೀವಿಂಗ್ ಬುಟ್ಟಿ ಹೆಣೆಯೋನು, ಸ್ಯಾರಿ ವೀವಿಂಗ್ ಸೀರೆಯನ್ನು ಕೈಮಗ್ಗ ಅಂತ ಹೇಳ್ತಾರಲ್ಲ ಅದು ಅಂತ ಹೇಳ್ಬೋದು. ನೆಕ್ಸ್ಟು ಗ್ರಾಮದ ಜನರು ಎದುರಿಸುವ ಸಮಸ್ಯೆಗಳು ಯಾವುವು? ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಪೀಪಲ್ ಆಫ್ ದ ವಿಲೇಜಸ್. ಹಾಗಾದರೆ ಗ್ರಾಮಗಳಲ್ಲಿ ಸಮಸ್ಯೆನೇ ಇಲ್ವಾ? ಇದೆ. ಲ್ಯಾಕ್ ಆಫ್ ಹೈಜೀನ್ ಸ್ವಚ್ಛತೆಯ ಒಂದು ಕೊರತೆ ಇದೆ ಅಲ್ಲಿ. ಹೆಲ್ತ್ ಪ್ರಾಬ್ಲಮ್ಸ್ ಆರೋಗ್ಯದ ಪ್ರಾಬ್ಲಮ್ಸ್ಗಳು ಬರುತ್ತೆ. ಲ್ಯಾಕ್ ಆಫ್ ಎಜುಕೇಷನ್ ಸರಿಯಾಗಿರುವಂಥ ಶಾಲೆಗಳಿರೋದಿಲ್ಲ, ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು, ಎಜುಕೇಷನ್ ಸರಿಯಾಗಿ ಸಿಗ್ತಿರಲ್ಲ. ಲ್ಯಾಕ್ ಆಫ್ ಎಂಪ್ಲಾಯ್ಮೆಂಟ್, ಈ ಹಳ್ಳಿಗಳಲ್ಲಿ ಹೆಚ್ಚು ದೊಡ್ಡ ದೊಡ್ಡ ಕಾರ್ಖಾನೆಗಳಿದಾವಪ್ಪ ಎಲ್ಲರಿಗೂ ಕೆಲಸ ಸಿಗ್ತಾ ಇದೆ ಅನ್ನೋ ಹಾಗಿಲ್ಲ, ಇರಲ್ಲಲ್ವಾ. ಸೊ ಹಾಗಾಗಿಬಿಟ್ಟು ನಿರುದ್ಯೋಗ ಜಾಸ್ತಿ ಇರುತ್ತೆ. ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ದ ರೇನ್ಫಾಲ್. ಈ ಒಂದು ಕೃಷಿ ಜಾಸ್ತಿ ಹೆಚ್ಚಾಗಿ ಅವಲಂಬಿತರಾಗಿರೋದು ಮಳೆಯಿಂದ. ಮಳೆ ಬರಲಿಲ್ಲ ಅಂತ ಅಂದರೆ ಅಲ್ಲಿ ಅವ್ರಿಗೆ ಕೃಷಿನೇ ಇಲ್ಲ. ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಜಾಸ್ತಿ ಜನ ಕೃಷಿಯನ್ನೇ ಅವಲಂಬಿತರಾಗಿರೋದು. ಮಳೆನೇ ಇಲ್ಲ ಅಂತ ಅಂದರೆ ಅವ್ರಿಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ರೈಟ್ ಅಬೌಟ್ ಒನ್ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ದ ಗೌರ್ಮೆಂಟ್ ಫಾರ್ ದ ರೂರಲ್ ಡೆವಲಪ್ಮೆಂಟ್. ಗ್ರಾಮಗಳ ಒಂದು ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಯೋಜನೆಗಳಲ್ಲಿ ಒಂದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಸರ್ವಶಿಕ್ಷಾ ಅಭಿಯಾನನ ಕೊಟ್ಟಿದ್ದೀನಿ. SSA ಸರ್ವಶಿಕ್ಷಾ ಅಭಿಯಾನ. ಇಟ್ ಈಸ್ ಅ ಗವರ್ನಮೆಂಟ್ ಪ್ರೋಗ್ರಾಮ್. ಇದು ಒಂದು ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿದ್ದು ಕಾರ್ಯಕ್ರಮವಾಗಿದ್ದು ಟು ಪ್ರೊವೈಡ್ ದ ಕ್ವಾಲಿಟಿ ಎಜುಕೇಷನ್ ಟು ಆಲ್ ದ ಚಿಲ್ಡ್ರನ್. ಗುಣಮಟ್ಟದ ಒಂದು ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಸರ್ವಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಂದಿದೆ ಅಂತ ಹೇಳಿ. ನೆಕ್ಸ್ಟ್ ಬರೋಣ ಅರ್ಬನ್ ಕಮ್ಯುನಿಟಿ, ನಗರ ಸಮುದಾಯದ ಬಗ್ಗೆ ಬರೋಣ. ಸೊ ನೋಡ್ಬೋದು ಪಿಕ್ಚರ್ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಈ ಪಿಕ್ಚರನ್ನು ನೋಡಿಬಿಟ್ಟು ಏನು ಕಾಣಿಸ್ತಾ ಇದೆ, ಏನು ಬರೀತೀರಾ? ದೆರ್ ಆರ್ ಮೆನಿ ಟಾಲ್ ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ. ರೋಡ್ಸ್ ಆರ್ ಕ್ರೌಡೆಡ್ ವಿತ್ ದ ವೆಹಿಕಲ್ಸ್. ರೋಡು ಜನಸಂದಣಿಯಿಂದ ತುಂಬಿಟ್ಟಿದೆ. ಯಾವುದರಿಂದ? ವಾಹನಗಳಿಂದ. ಮೆನಿ ಪೀಪಲ್ ಆರ್ ವಾಕಿಂಗ್. ಇಲ್ಲಿ ಬಹಳಷ್ಟು ಜನಸಂದಣಿ ಅಂತ ಹೇಳಿದ್ನಲ್ಲ, ಜನಸಂದಣಿ ಭಾಳ ಇದೆ. ದೇರ್ ಈಸ್ ಎ ಹೆವಿ ಟ್ರಾಫಿಕ್. ಇಲ್ಲಿ ಸಹ ಟ್ರಾಫಿಕ್ ಭಾಳ ಇದೆ. ದ ಸಿಟಿ ಈಸ್ ಡೆನ್ಸ್ಲಿ ಪಾಪ್ಯುಲೇಟೆಡ್. ಈ ಸಿಟಿ ಇದೆಯಲ್ವಾ, ಜನಸಂಖ್ಯೆ ಭಾಳ ಇದೆ, ದಟ್ಟವಾಗಿದೆ ಜನಸಂಖ್ಯೆ. ಓಕೆ ನೆಕ್ಸ್ಟ್ ಅದಾದಮೇಲೆ ಈ ಒಂದು ವೃತ್ತಿಯನ್ನು ಮಾಡುವವರು ನಿಮ್ಮ ಊರಿನಲ್ಲಿದ್ದರೆ ಆ ಚಿತ್ರಕ್ಕೆ ರೈಟ್ ಹಾಕಿ ಎಂದಿದ್ದಾರೆ. ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೆ. ಓಕೆ ನೆಕ್ಸ್ಟ್ ನಿಮ್ಮೂರಲ್ಲಿದ್ದರೆ ರೈಟ್ ಹಾಕಿ, ಇಲ್ಲ ಅಂತಂದರೆ ರಾಂಗ್ ಹಾಕಿ. ಫ್ಯಾಕ್ಟ್ರಿ ವರ್ಕರ್ ಇಲ್ಲ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಫ್ರೂಟ್ ಸೆಲ್ಲರ್, ಹಣ್ಣಿನ ವ್ಯಾಪಾರಿಗಳು ಇದ್ದಾರೆ. ಮೆಕ್ಯಾನಿಕ್ಗಳು ಇದ್ದಾರೆ. ಎಲೆಕ್ಟ್ರಿಷಿಯನ್ ಇದ್ದಾರೆ. ಡಾಕ್ಟರ್ ಇದ್ದಾರೆ. ಓಕೆ ನೆಕ್ಸ್ಟ್ ಪೇಂಟರ್ ಇದ್ದಾರೆ. ಇಲ್ಲಿ ವೇಟರ್, ಇದು ಹೋಟೆಲ್, ಇದು ದೊಡ್ಡ ಹೋಟೆಲು, ಇಲ್ಲಿ ವೇಟರ್ ನೋಡ್ತಾ ಇದ್ದಾರೆ. ಸೊ ವೇಟರ್ ಅನ್ನೋರು ಇಲ್ಲ, ಹೋಟೆಲ್ ಇಲ್ಲ ಅಲ್ವಾ, ಹಾಗಾಗಿ ನಿಮ್ಮದೊಳಗಡೆ ಇದ್ದರೆ ಹಾಕಿ. ಓಕೆ ನೆಕ್ಸ್ಟ್ ಫ್ಲವರ್ ಸೆಲ್ಲರ್, ಇದು ಫ್ಲವರ್ ಮಾರ್ಕೆಟ್ ಥರ ಕಾಣಿಸ್ತಾ ಇದೆ. ಓಕೆ ಇದೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ನಗರದ ಚಿತ್ರಣವನ್ನು ನೀಡುವ ಹಲವಾರು ಚಿತ್ರಗಳಿದೆಯಂತೆ, ಅವುಗಳಿಗೆ ಅವಲೋಕಿಸದಂತೆ ಇಲ್ಲಿ ಪ್ರಶ್ನೆಗಳಿದೆಯಂತೆ. ಸೊ ಬನ್ನಿ ನೋಡೋಣ. ವಾಟ್ ಡು ಯು ಸಿ ವೆನ್ ಯು ವಿಸಿಟ್ ಎ ಸಿಟಿ? ನೀವು ನಗರಕ್ಕೆ ಹೋದರೆ ಏನೇನು ನೋಡ್ತೀರಾ? ಟಾಲ್ ಬಿಲ್ಡಿಂಗ್ಸ್, ವೈಡ್ ರೋಡ್ಸ್ ಅಗಲವಾದ ರಸ್ತೆಗಳು, ಮೆನಿ ವೆಹಿಕಲ್ಸ್ ಬಹಳ ವಾಹನಗಳು, ಬಸ್ಸಸ್ ಆ್ಯಂಡ್ ಟ್ರೈನ್ಸ್ ಬಸ್ಗಳು ಮತ್ತು ಟ್ರೈನ್ಗಳು, ಬಿಗ್ ಮಾರ್ಕೆಟ್ಸ್ ದೊಡ್ಡ ದೊಡ್ಡ ಮಾರುಕಟ್ಟೆಗಳು, ಹಾಸ್ಪಿಟಲ್ಸ್ ಆಸ್ಪತ್ರೆಗಳು, ಸ್ಕೂಲ್ಸ್ ದೊಡ್ಡ ದೊಡ್ಡ ಶಾಲೆಗಳು, ಪಾರ್ಕ್ಸ್ ಅಂದರೆ ಉದ್ಯಾನವನಗಳು, ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ನೋಡ್ತೀವಿ. ಹಳ್ಳಿಯಲ್ಲಿ ಎಲ್ಲಿ ನೋಡ್ತೀವಿ ಅಲ್ವಾ, ಸೊ ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ನೋಡ್ತೀವಿ. ಮಾಲ್ ನೋಡ್ತೀವಿ. ಸೊ ಬಹಳಷ್ಟು ಬೆಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಮಾಲ್ಗಳಿದೆ. ಏರೋಪ್ಲೇನ್ಸುಗಳ ಸಹ ಹಾರಾಡ್ತಾ ಇರ್ತೀವಲ್ಲ, ಅದನ್ನು ಸಹ ನೋಡ್ತೀವಿ ನಾವು. ಓಕೆ ಫೈನ್. ನೆಕ್ಸ್ಟ್ ಸಮ್ ಆಫ್ ದ ಪಿಕ್ಚರ್ಸ್ ಆರ್ ರಿಲೇಟೆಡ್ ಟು ದ ಎನ್ವೈರ್ನಮೆಂಟಲ್ ಪೊಲ್ಯೂಷನ್. ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪಿಕ್ಚರ್ಸ್ಗಳಿದೆ. ಆ ಪಿಕ್ಚರಲ್ಲಿ ರೈಟ್ ಹಾಕಿ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ವಾಯು ಮಾಲಿನ್ಯ, ಓಕೆ ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಫ್ಯಾಕ್ಟ್ರಿಗಳ ಚಿತ್ರ ಇದೆ. ಇಲ್ಲಿ ನೋಡ್ಬೋದು, ಇದು ಒಂದು ಕಂಪ್ಲೀಟಾಗಿ ಸ್ಲಮ್ ಏರಿಯಾ ಥರ ಕಾಣ್ತಾ ಇದೆ. ಅದು ಸಹ ಸಾಯಿಲ್ ಪೊಲ್ಯೂಷನ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿದೆ ಜನಸಂದಣಿ ಭಾಳ ಇದೆ. ಏನು ಜಾತ್ರೆನೋ ಮಾರ್ಕೆಟೋ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಸೌಂಡ್ ಪೊಲ್ಯೂಷನ್ ಇರುತ್ತೆ, ಏರ್ ಪೊಲ್ಯೂಷನು ಇರುತ್ತೆ. ಸೊ ಇಲ್ಲಿ ಏರ್ ಪೊಲ್ಯೂಷನ್ ಇದೆ, ವಾಹನಗಳ ಒಂದು ಬಹಳ ವಾಹನಗಳಿದೆ. ಸೊ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ಇದು ಸಾಯಿಲ್ ಪೊಲ್ಯೂಷನ್ನು ಆಗುತ್ತೆ. ಸೊ ಇಲ್ಲಿ ಸುಡ್ತಾ ಇದ್ದಾರೆ. ಸೊ ಗಾರ್ಬೇಜನ್ನು, ಅದು ಸಹ ಸಾಯಿಲ್ ಪೊಲ್ಯೂಷನ್ನು. ಇಲ್ಲಿ ನೀವು ನೋಡ್ಬೋದು ದನಕರುಗಳು ಅಲ್ಲಿ ಇಲ್ಲಿ ಗಾರ್ಬೇಜ್ ಹಾಕಿದ್ದಾರೆ, ಕಸ ಹಾಕಿದ್ದಾರೆ. ಸೊ ಇದು ಸಹ ಸಾಯಿಲ್ ಪೊಲ್ಯೂಷನ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಕಂಪ್ಲೀಟಾಗಿ ನೀರೆಲ್ಲ ಮಳೆ ಬಂದುಬಿಟ್ಟು ಕಂಪ್ಲೀಟಾಗಿ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಸೊ ಇದು ಸಹ ಒಂದು ಪೊಲ್ಯೂಷನ್. ಓಕೆ ಫೈನ್. ನೆಕ್ಸ್ಟ್
ವಾಟ್ ಆರ್ ದ ಪ್ರಾಬ್ಲಮ್ಸ್ ಯು ಫೇಸ್ ಇಫ್ ಯು ಆರ್ ಲಿವಿಂಗ್ ಇನ್ ಎ ಸಿಟಿಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ ಅಥವಾ ವಾಸಿಸ್ತಾ ಇದ್ದೀರಾ ಅಂತ ಅಂದರೆ ಏನೇನು ಪ್ರಾಬ್ಲಮ್ಸ್ ನೋಡ್ತೀರಾ? ಟ್ರಾಫಿಕ್ ಜಾಮ್ಸ್ ಅಲ್ವಾ? ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗಬೇಕು ಅಂತಂದರೆ ಕಡಿಮೆ ಅಂತ ಅಂದರೆ 1-2 ಗಂಟೆ ಬೇಕು. ಅಷ್ಟು ಹತ್ತಿರದ ಒಂದು ಪ್ಲೇಸ್ ಇದ್ದರೂ ಸಹ ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಏರ್ ಪೊಲ್ಯೂಷನ್, ಮನೆಗೊಂದು ಗಾಡಿ, ಮನುಷ್ಯನಿಗೆ ತಲೆಗೊಂದು ಗಾಡಿ ಅಂತೆ. ಮನೆಗೊಂದು ಗಾಡಿ ಮುಂಚೆ ಇತ್ತು, ಈಗ ತಲೆಗೊಂದು ಗಾಡಿ. ಸೊ ಒಬ್ಬೊಬ್ರಿಗೆ ಒಂದೊಂದು ಗಾಡಿ ಇಟ್ಕೊಂಡು ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಸೊ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ನಾಯ್ಸ್ ಪೊಲ್ಯೂಷನ್, ಗಾಡಿಗಳು ಜಾಸ್ತಿಯಾಗಿ ಅದರ ಒಂದು ಸೌಂಡಿಂದ ನಾಯ್ಸ್ ಪೊಲ್ಯೂಷನ್. ಡಿಸ್ಪೋಸಲ್ ಆಫ್ ದ ಗಾರ್ಬೇಜ್, ಕಸವನ್ನು ಎಲ್ಲಿ ವಿಲೇವಾರಿ ಮಾಡಬೇಕನ್ನೋದೇ ಅಲ್ಲಿ ಗೊತ್ತಾಗಲ್ಲ. ಸೊ ಅಲ್ಲಲ್ಲೇ ಹಾಕಿರ್ತಾರೆ. ಸ್ಕೇರ್ಸಿಟಿ ಆಫ್ ವಾಟರ್, ಬಹಳಷ್ಟು ಜನ, ಬಹಳಷ್ಟು ಬಿಲ್ಡಿಂಗ್ಸು, ಬಹಳಷ್ಟು ಜನ ಅಲ್ವಾ? ಸೊ ಹಾಗಾಗಿಬಿಟ್ಟು ನೀರಿನ ಕೊರತೆಯೂ ಸಹ ಆಗ್ತಾ ಇರುತ್ತೆ. ಹೌಸಿಂಗ್ ಪ್ರಾಬ್ಲಮ್ಸು, ಮನೆಯನ್ನು ಹುಡ್ಕೊಳೋದಾಗಲಿ ಅಥವಾ ಮನೇಲಿರೋದಾಗಲಿ ಅದು ಹೌಸಿಂಗ್ ಪ್ರಾಬ್ಲಮ್ಮು. ಎಕ್ಸ್ಪೆಂಡಿಚರ್ ಹೆವಿ, ಸೊ ಅಲ್ಲಿನ ಒಂದು ಖರ್ಚು ವೆಚ್ಚ, ಬದುಕು ಇದೆಯಲ್ವಾ, ಬಹಳಷ್ಟು ಕಾಸ್ಟ್ಲಿ ಆಗಿರುತ್ತೆ. ಓಕೆ ಫೈನ್. ನೆಕ್ಸ್ಟು, ಡಿಸ್ಕ್ರೈಬ್ ದ ಎನ್ವೈರ್ನಮೆಂಟಲ್ ಹಜಾರ್ಡ್ಸ್ ಡ್ಯೂ ಟು ದ ಡೆವಲಪ್ಮೆಂಟ್ ಆಫ್ ದ ಸಿಟೀಸ್. ಹಾಗಾದರೆ ನಗರದ ಒಂದು ಬೆಳವಣಿಗೆಯಿಂದ ಪರಿಸರಕ್ಕೆ ಏನೇನು ಹಾನಿ ಆಗ್ತಾ ಇದೆ? ಏರ್ ಪೊಲ್ಯೂಷನ್ ಆಗ್ತಾ ಇದೆ, ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇದೆ, ಗಾರ್ಬೇಜ್ ಅಕ್ಯುಮುಲೇಷನ್ ಆಗ್ತಾ ಇದೆ, ಕಸ ಬಹಳಷ್ಟು ಸಂಗ್ರಹಣೆ ಆಗ್ತಾ ಇದೆ, ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ, ಸೊ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿ. ಓಕೆ ನೆಕ್ಸ್ಟು, ತರಗತಿಗಳ ಎಲ್ಲರ ಮುಂದೆ ಇದನ್ನು ಹೇಳು ಅಂತಲೂ ಕೊಟ್ಟಿದ್ದಾರೆ. ಹೌಸಿಂಗ್ ಪ್ರಾಬ್ಲಮ್ ಇನ್ ದ ಸಿಟೀಸ್, ಟ್ರಾಫಿಕ್ ಜಾಮ್, ಪೊಲ್ಯೂಷನ್ ಇನ್ ದ ಇಂಡಸ್ಟ್ರಿಯಲ್ ಏರಿಯಾ, ಡಿಸ್ಪೋಸಲ್ ಆಫ್ ದ ಗಾರ್ಬೇಜ್, ಸ್ಲಮ್ ಏರಿಯಾಸ್, ವಾಟರ್ ಪೊಲ್ಯೂಷನ್ ಅಲ್ವಾ? ಸೊ ಅದಕ್ಕೋಸ್ಕರ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನು ತಂದಿದೆ. ಫಾರ್ ಎಕ್ಸಾಂಪಲ್, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಸಪ್ಲೈ ಆಫ್ ದ ಪ್ಯೂರ್ ಡ್ರಿಂಕಿಂಗ್ ವಾಟರ್, ವೆಲ್ ಎಕ್ವಿಪ್ಡ್ ಬಸ್ ಸ್ಟೇಷನ್ ಆ್ಯಂಡ್ ರೈಲ್ವೆ ಸ್ಟೇಷನ್, ರಿಂಗ್ ರೋಡ್ಸ್ ಇನ್ ದ ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿ. ಸೊ ಮೇನ್ ರೋಡಿಗೆ ಬೇಗ ಹೋಗೋಕ್ಕೋಸ್ಕರ ಈ ರೀತಿಯಾಗಿ ರಿಂಗ್ ರೋಡ್ಸ್ಗಳನ್ನು ಮಾಡಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಉದ್ಯಾನವನಗಳ ನಿರ್ಮಾಣ, ಒಳ್ಳೆ ಏರ್ ಸಿಗಲಿ ಅಂತ ಹೇಳ್ಬಿಟ್ಟು ಡೆವಲಪಿಂಗ್ ಗಾರ್ಡನ್ಸ್ಗಳನ್ನು ಮಾಡಿದ್ದಾರೆ. ಸೊ ಕಮ್ ಟು ದ ನೆಕ್ಸ್ಟ್, ದಟ್ ಈಸ್ ಟ್ರೈಬಲ್ಸ್ ಕಮ್ಯುನಿಟಿ, ದಟ್ ಈಸ್ ಬುಡಕಟ್ಟು ಸಮುದಾಯದ ಬಗ್ಗೆ ನೋಡೋಣ. ಸೊ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ? ಟ್ರೈಬಲ್ ಪೀಪಲ್ ಲಿವ್ ಇನ್ ದ ಫಾರೆಸ್ಟ್ ಆರ್ ಹಿಲಿ ಏರಿಯಾಸ್. ಓಕೆ, ಬೆಟ್ಟಗಾಡುಗಳಲ್ಲಿ ಇರ್ತಾರೆ. ದೇ ಲಿವ್ ಇನ್ ದ ಹಟ್ಸ್ ಮೇಡ್ ಆಫ್ ದ ವುಡ್ ಆ್ಯಂಡ್ ಗ್ರಾಸ್, ಹುಲ್ಲು ಮತ್ತು ಕಟ್ಟಿಗೆಗಳಿಂದ ಮಾಡಿರುವಂತಹ ಗುಡಿಸ್ನಲ್ಲಿರ್ತಾರೆ. ದೇ ಡಿಪೆಂಡ್ ಆನ್ ದ ಫಾರೆಸ್ಟ್ ಫಾರ್ ದ ಫುಡ್ ಆ್ಯಂಡ್ ಲೈವ್ಲಿಹುಡ್. ಅವರ ಒಂದು ಜೀವನಕ್ಕೋಸ್ಕರ, ಅವರ ಆಹಾರಕ್ಕೋಸ್ಕರ ಅವರು ಕಂಪ್ಲೀಟಾಗಿ ಕಾಡ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ದೇ ವಿಯರ್ ಓಕೆ, ವಿಯರ್ ಡಿಫ್ರೆಂಟ್ ಕ್ಲಾತ್ಸ್ ಆ್ಯಂಡ್ ಫಾಲೋ ಡಿಫ್ರೆಂಟ್ ನಮ್ಮ ಥರ ಪ್ಯಾಂಟು ಶರ್ಟು ಹಾಕ್ಕೊಂಡಿರಲ್ಲ. ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ಅವರೇ ಡಿಫ್ರೆಂಟ್ ಆಗಿರುವಂಥ ಕ್ಲಾತ್ಸ್, ಬಟ್ಟೆಗಳನ್ನು ಹಾಕ್ತಾರೆ. ಅವ್ರದ್ದೇ ಒಂದು ಡಿಫ್ರೆಂಟ್ ಆಗಿರುವಂಥ ಆಚರಣೆಗಳನ್ನು ಅವರು ನಡೆಸ್ಕೊಂಡು ಹೋಗ್ತಾರೆ. ಸೊ ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ನೋಡಿದಾಗ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ವಿತ್ ದ ಹೆಲ್ಪ್ ಆಫ್ ದಿಸ್ ಪಿಕ್ಚರ್ ಐಡೆಂಟಿಫೈ ದ. ಹಾಗಾದರೆ ಅವರ ಒಂದು ಆಕ್ಯುಪೇಷನ್, ಕಸುಬು ಏನಿರುತ್ತೆ? ಸೊ ಇಲ್ಲಿ ನೋಡ್ಬೋದು, ಹಂಟಿಂಗ್ ಮಾಡ್ತಾರೆ, ಬೇಟೆಯನ್ನು ಆಡ್ತಾರೆ, ಹನಿ ಕಲೆಕ್ಷನನ್ನು ಮಾಡ್ತಾರೆ, ಜೇನನ್ನು ಒಂದು ಸಂಗ್ರಹಣೆ ಮಾಡ್ತಾರೆ, ಬ್ಯಾಸ್ಕೆಟ್ ಮೇಕಿಂಗ್ ಅಂತ ಅಂದರೆ ಬುಟ್ಟಿ ಹೆಣೆಯೋದು ಮಾಡ್ತಾರೆ. ನೆಕ್ಸ್ಟು ಡಿಗ್ಗಿಂಗ್ ರೂಟ್ಸ್ ಅಂತ ಹೇಳಿ, ಸೊ ರೂಟ್ಸ್ಗಳನ್ನು ಡಿಗ್ ಮಾಡೋದು. ಆಮೇಲೆ ನೆಕ್ಸ್ಟು ಕಲೆಕ್ಟಿಂಗ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತ ಅಂದರೆ ಔಷಧೀಯ ಗುಣಗಳಿರುವ ಈ ಒಂದು ಸಸ್ಯಗಳನ್ನು ಅವರು ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಔಷಧವನ್ನು ತಯಾರಿಸ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಏನು ಬಂತಪ್ಪ ಅಂತಂದರೆ, ಸೊ ಈ ಒಂದು ಪೇಜಲ್ಲಿ ಏನಿದೆ ಅಂತ ಅಂದರೆ, ಒಂದು ಫುಡ್ಡು ಅಂತ ಅಂದರೆ ಆ ರೈತ ಬೆಳೆದು ಅವನು ವಾಪಸ್ ಮಾರುಕಟ್ಟೆಗೆ ತರುವವರಿಗೆ ಯಾರ್ಯಾರೆಲ್ಲ ಅದಕ್ಕೆ ಒಂದು ಹೆಲ್ಪರ್ಸ್ ಆಗ್ತಾರೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಏನೇನು ಪ್ರೊಸೀಜರ್ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಬರಿಬೇಕು ಅಂತ ಅಂದರೆ, ಮೆನಿ ಪೀಪಲ್ ವರ್ಕ್ ಟುಗೆದರ್ ಟು ಪ್ರೊಡ್ಯೂಸ್ ದ ಫುಡ್ ವಿ ಈಟ್. ನಾವು ತಿನ್ನೋ ಆಹಾರಕ್ಕೋಸ್ಕರ ಬಹಳಷ್ಟು ಜನ ಜೊತೆಗೂಡಿ ಕೆಲಸ ಮಾಡ್ತಾರೆ, ಶ್ರಮ ವಹಿಸ್ತಾರೆ. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಆಕ್ಯುಪೇಷನ್. ಹೌದು, ರೈತ ಅಂದ ತಕ್ಷಣ ನಾವು ಬಿಡು ಅವರೊಬ್ಬ ಫಾರ್ಮರ್ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಆಕ್ಯುಪೇಷನ್. ಪ್ರತಿಯೊಂದು ಉದ್ಯೋಗವನ್ನು ನಾವು ರೆಸ್ಪೆಕ್ಟ್, ಗೌರವದಿಂದ ಕಾಣಬೇಕು. ಬಿಕಾಸ್ ಈಚ್ ಪರ್ಸನ್ ವರ್ಕ್ ಈಸ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಕೆಲಸನೂ ಇಂಪಾರ್ಟೆಂಟ್ ಆಗಿದೆ ಅಂತ ಕೊಡಿ. ಸೊ ಅದೇ ರೀತಿ ಇಲ್ಲಿ ಲಾಸ್ಟ್ ಒಂದು ಯಾವ ರೀತಿಯಾಗಿ ಚಾರ್ಟ್ ನೋಡಿದ್ರೋ, ಇಲ್ಲೂ ಸಹ ಒಂದು ಚಾರ್ಟನ್ನು ರೆಡಿ ಮಾಡಿ, ಸಮುದ್ರದ ನೀರಿನಂತ ತಯಾರಾಗುವ ಉಪ್ಪು ನಮಗೆ ಯಾವ ರೀತಿಯಾಗಿ ಸಿಗುತ್ತೆ? ಸೀ ವಾಟರ್, ಅಲ್ಲಿಂದ ಸಾಲ್ಟ್ ಪ್ಯಾನ್ ವರ್ಕರ್ಸ್ ಇರ್ತಾರೆ, ಡ್ರೈಯಿಂಗ್ ಇನ್ ದ ಸನ್, ಅಲ್ಲಿ ಒಣಗಿಸ್ತಾರೆ. ನೆಕ್ಸ್ಟು ಕಲೆಕ್ಟಿಂಗ್ ಸಾಲ್ಟನ್ನು ಕಲೆಕ್ಟ್ ಮಾಡ್ಕೊತಾರೆ, ಪ್ಯಾಕಿಂಗ್ ವರ್ಕರ್ಸ್ ಅದನ್ನು ಪ್ಯಾಕ್ ಮಾಡೋರು ಇರ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡೋರು ಇರ್ತಾರೆ, ಹೋಲ್ಸೇಲ್ ಮರ್ಚೆಂಟ್ಸ್ ಇರ್ತಾರೆ. ಅದಾದಮೇಲೆ ನೆಕ್ಸ್ಟು ರೀಟೇಲ್ ಶಾಪ್ಕೀಪರ್, ಚಿಕ್ಕ ಚಿಕ್ಕ ಕಿರಾಣಿ ಅಂಗಡಿಗಳಿರುತ್ತೆ. ಅದಾದಮೇಲೆ ನಾವಿರ್ತೀವಿ ಕನ್ಸ್ಯೂಮರ್ಸ್. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಈ ಚಿತ್ರಗಳನ್ನು ನೋಡು, ಇವ್ರು ಯಾರು ಅಂತ ಹೇಳಿಬಿಟ್ಟು ಹೇಳು ಅಂತ ಹೇಳ್ತಿದ್ದಾರೆ. ಬ್ಯಾಸ್ಕೆಟ್ ಮೇಕರ್, ಬುಟ್ಟಿಗಳನ್ನು ಹೆಣಿತಾರೆ ಇವರು. ನಮಗೆ ಬುಟ್ಟಿಗಳು ಸಿಗುತ್ತೆ. ಡಾಕ್ಟರ್ಸ್ ಅಂತ, ಇಲ್ಲಿ ಫಿಸಿಯೋಥೆರಪಿ ನಡೀತಾ ಇದೆ. ಕರೆಕ್ಟಾಗಿ ಚಿತ್ರ ನೋಡಿದ್ರೆ ಡಾಕ್ಟ್ರು, ಜಿಮ್ ಥರ ಅಂದ್ಕೊಂಡಿದ್ದೆ ನಾನು, ಇಲ್ಲಿ ಜಿಮ್ ಟ್ರೈನರ್ ಏನೋ ಅಂತ. ಬಟ್ ಇಲ್ಲಿ ಡಾಕ್ಟ್ರು ಸ್ಟೆಥೋಸ್ಕೋಪು ಸಹ ಕಾಣಿಸ್ತಾ ಇದೆ. ಅವರು ಫಿಸಿಯೋಥೆರಪಿಯನ್ನು ಮಾಡ್ತಾ ಇದ್ದಾರೆ ಡಾಕ್ಟ್ರವರು. ಇಲ್ಲಿ ಪೇಂಟರ್ ಇದೆ. ಸೊ ನಮ್ಮ ಸಿಂಗರು, ಟಾಯ್ ಮೇಕರು, ಸ್ಪೋರ್ಟ್ಸ್ ಪರ್ಸನ್ನು, ಆ್ಯಕ್ಟರು. ಇಲ್ಲಿ ಆ್ಯಕ್ಟ್ರ್ ಇದ್ದಾರೆ, ಧರ್ಮೇಂದ್ರ. ಅವರ ಒಂದು ಫ್ಯಾಮಿಲಿ ಫಂಕ್ಷನ್ ಏನೋ ನಡೀತಾ ಇದೆ. ಆ್ಯಕ್ಟ್ರ್ ಇವರು. ನ್ಯೂಸ್ ರೀಡರು, ಇವರು ಡ್ಯಾನ್ಸರ್ಸ್.
ಓಕೆ, ನೆಕ್ಸ್ಟ್ ಇಲ್ಲೂ ಸಹ ಕೆಲವರು ಸಾಧಕರಿದ್ದಾರೆ. ಅವರು ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತಂದರೆ ಇವರು ಲತಾ ಮಂಗೇಶ್ಕರ್, ಇವರು ಸಿಂಗರ್ ಇವರು. ಓಕೆ, ಪಂಡಿತ್ ಪುಟ್ರಾಜ್ ಗವಾಯಿ ಇವರು ಮ್ಯೂಸಿಷಿಯನ್. ಓಕೆ, ಇವರು ಪಂಡಿತ್ ಭೀಮ್ಸೆನ್ ಜೋಶಿ ಇವರು ಸಹ ಒಂದು ವೋಕಲಿಸ್ಟ್ ಅನ್ಬೋದು ಅಥವಾ ಸಿಂಗರ್ ಅಂತಲೇ ಹೇಳ್ಬೋದು. ಸೊ ನೀನು ದೊಡ್ಡದ ಮೇಲೆ ಏನೋ ಒಂದು ವೃತ್ತಿಯನ್ನು ಬಯಸ್ತೀಯ ಅಂತಂದರೆ ಐ ವುಡ್ ಲೈಕ್ ಟು ಬಿಕಮ್ ಎ ಡಾಕ್ಟರ್. ಯಾಕೆ? ಐ ಕ್ಯಾನ್ ಟ್ರೀಟ್ ಸಿಕ್ ಪೀಪಲ್ ಆ್ಯಂಡ್ ಸರ್ವ್ ದ ಕಮ್ಯುನಿಟಿ. ನಾನು ಈ ಒಂದು ಅನಾರೋಗ್ಯ ಇರೋರನ್ನು ನಾನು ಟ್ರೀಟ್ ಮಾಡ್ತೇನೆ ಮತ್ತು ನನ್ನ ಒಂದು ಸಮುದಾಯವನ್ನು ಸೇವ್ ಮಾಡ್ತೇನೆ. ಹಾಗಾಗಿಬಿಟ್ಟು ಐ ವುಡ್ ಲೈಕ್ ಟು ಬಿಕಮ್ ಅ ಡಾಕ್ಟರ್. ಓಕೆ, ನೆಕ್ಸ್ಟ್ ಇಲ್ಲಿನ ಚಿತ್ರವನ್ನು ಗಮನಿಸು. ಈ ಸನ್ನಿವೇಶ ಯಾವುದ್ರ ಬಗ್ಗಿದೆ? ಈ ದ ಪಿಕ್ಚರ್ ಶೋಸ್ ಎ ಫ್ಲೂಡ್, ಪ್ರವಾಹ, ನೀರಿನ ಒಂದು ಪ್ರವಾಹ ಬಂದಿದೆ ಇಲ್ಲಿ. ಹೌಸಸ್ ಆ್ಯಂಡ್ ದ ರೋಡ್ಸ್ ಆರ್ ಅಂಡರ್ ವಾಟರ್. ನೀವು ನೋಡಬಹುದು. ಪೀಪಲ್ ಆ್ಯಂಡ್ ದ ಎನಿಮಲ್ಸ್ ಆರ್ ಬೀಯಿಂಗ್ ರೆಸ್ಕ್ಯೂಡ್ ಇನ್ ದ ಬೋಟ್ಸಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಉಳಿಸ್ತಾ ಇದ್ದಾರೆ. ಫ್ಲೂಡ್ ಕಾಸ್ ಹೆವಿ ಡ್ಯಾಮೇಜ್ ಟು ದ ಲೈಫ್ ಆ್ಯಂಡ್ ದ ಪ್ರಾಪರ್ಟಿ. ಇಲ್ಲಿ ನೀವು ನೋಡ್ಬೋದು ಈ ಒಂದು ಪ್ರವಾಹದಿಂದ ಬಹಳಷ್ಟು ಆಸ್ತಿ ಹಾನಿ ಮತ್ತು ಜೀವಗಳ ಹಾನಿನೂ ಸಹ ಆಗ್ತಾ ಇದೆ. ನೆಕ್ಸ್ಟ್ ಈ ಕುಟುಂಬಕ್ಕೆ ಯಾವ ರೀತಿಯ ನೆರವು ದೊರೆತಿದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ದ ಫ್ಯಾಮಿಲಿ ಹ್ಯಾಸ್ ಬಿನ್ ಹೆಲ್ಪ್ಡ್ ಬೈ ಪ್ರೊವೈಡಿಂಗ್ ಫುಡ್, ಆಹಾರವನ್ನು ಕೊಡ್ತಾ ಇದ್ದಾರೆ, ಕ್ಲಾತ್ಸ್ ಕೊಡ್ತಾ ಇದ್ದಾರೆ, ಮೆಡಿಸನನ್ನು ಕೊಡ್ತಾ ಇದ್ದಾರೆ, ಶೆಲ್ಟರನ್ನು ಕೊಡ್ತಾ ಇದ್ದಾರೆ ಆ್ಯಂಡ್ ಅದರ್ ಎಸೆನ್ಷಿಯಲ್ ಥಿಂಗ್ಸ್. ಯಾರು? ಪೀಪಲ್ ಆ್ಯಂಡ್ ದ ಗೌರ್ನಮೆಂಟ್, ಜನ ಮತ್ತು ಸಾಮಾನ್ಯ ಜನತೆ ಆಗಿರ್ಬೋದು, ಅವರು ಮತ್ತು ಸರ್ಕಾರದಿಂದ ಆರ್ ಹೆಲ್ಪಿಂಗ್ ದೆಮ್ ಡ್ಯೂರಿಂಗ್ ಫ್ಲೂಡ್. ಪ್ರವಾಹದ ಒಂದು ಸಮಯದಲ್ಲಿ ಎಲ್ಲ ಒಂದು ಸರ್ಕಾರ ಮತ್ತು ಇದು ಕೆಲವೊಂದು NGOs ಇರ್ಬೋದು ಅಥವಾ ಕೆಲವೊಂದು ಜನರೇ ಅವರೇ ತಮ್ಮ ಒಂದು ಸ್ವ ಇಚ್ಛೆಯಿಂದ ಬಂದುಬಿಟ್ಟು ಇಂಥ ಒಂದು ಫ್ಲೂಡಲ್ಲಿರುವಂಥ ಸಿಕ್ಕ ಹಾಕಿಕೊಂಡಿರುವಂಥ ಜನರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಬರಗಾಲ, ಭೂಕಂಪ ಇಲ್ಲೆಲ್ಲ ನೋಡ್ಬೋದು. ಪಿಕ್ಚರ್ಸ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ಪೇಜಲ್ಲಿ ನೋಡೋಣ. ಸೊ ರೈಟ್ ವಾಟ್ ಯು ಹ್ಯಾವ್ ಲರ್ನ್ ಫ್ರಮ್ ದಿಸ್. ಹಾಗಾದರೆ ನಿಮಗೆ ಏನು ಅನ್ನಿಸ್ತು ಆ ಚಿತ್ರನ ನೋಡಿ? ವಿ ಶುಡ್ ಹೆಲ್ಪ್ ಪೀಪಲ್ ಇನ್ ನೀಡ್. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ನಾವು ಹೆಲ್ಪ್ ಮಾಡಬೇಕು. ಎವ್ರಿ ಪರ್ಸನ್ ಇಸ್ ಇಂಪಾರ್ಟೆಂಟ್ ಇನ್ ದ ಕಮ್ಯುನಿಟಿ. ಇಡೀ ಒಂದು ಪಾಠದಲ್ಲಿ ಏನು ಕಲಿತ್ರಿ? ಒಂದು ವಿ ಶುಡ್ ಹೆಲ್ಪ್ ಪೀಪಲ್ ಇನ್ ದ ನೀಡ್, ಅಗತ್ಯ ಇರೋರಿಗೆ ನಾವು ಹೆಲ್ಪ್ ಮಾಡಬೇಕು. ಎವ್ರಿ ಪರ್ಸನ್ ಇಸ್ ಇಂಪಾರ್ಟೆಂಟ್ ಇನ್ ದ ಕಮ್ಯುನಿಟಿ, ಸಮುದಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆಯಿತಾ ಇಂಪಾರ್ಟೆಂಟು. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿ ಶುಡ್ ರೆಸ್ಪೆಕ್ಟ್ ಆಲ್ ದ ಆಕ್ಯುಪೇಷನ್, ಎಲ್ಲ ಒಂದು ಉದ್ಯೋಗಗಳನ್ನು ನಾವು ಗೌರವಿಸಬೇಕು. ಆ್ಯಂಡ್ ಕೋಆಪ್ರೇಟ್ಸ್ ವಿತ್ ಒನ್ ಅನೆದರ್, ಒಬ್ಬರು ಇನ್ನೊಬ್ಬರ ಜೊತೆಗೆ ಸಹಕಾರ ಭಾವನೆಯನ್ನು ಹೊಂದಿರಬೇಕು. ಇದಿಷ್ಟು ಈ ಒಂದು ಕಮ್ಯುನಿಟಿಗೆ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪ್ಲನೇಷನ್ ಆಗಿದೆ. ಆಮೇಲೆ ಕ್ವಶನ್ ಆನ್ಸರ್ಸುಗಳ ಕವರ್ ಮಾಡಿದ್ದೇನೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ಒಂದು ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.